ನಮಸ್ಕಾರ ಸಿಂಹರಾಶಿಯವರೇ. ನಿಮ್ಮ ಬೆಳವಣಿಗೆ ನೋಡಿ ನಿಮ್ಮ ಶತ್ರು ನಡುಗುತ್ತಿದ್ದಾನೆ. ನಿಮ್ಮ ಕತೆ ಮುಗಿಯಿತು, ಇನ್ನು ಮೇಲೆ ಬರಲ್ಲ ಎಂದು ನಂಬಿದ್ದ ಆತನಿಗೆ ಈಗ ನಿಮ್ಮ ಪ್ರಗತಿ ನಿದ್ದೆಗೆಡಿಸಿದೆ. ನಿಮ್ಮ ಜೊತೆಯೇ ಇರುತ್ತಾ ಕಷ್ಟ ಸುಖದಲ್ಲಿ ಭಾಗಿಯಾದಂತೆ ನಟಿಸುವ ಆಪ್ತನೇ ಆತ. ಹೊರಗೆ ನಗುವ ಆತನ ಮನಸ್ಸಿನಲ್ಲಿ ನಿಮ್ಮ ವಿರುದ್ಧ ಅಸೂಯೆಯ ಜ್ವಾಲಾಮುಖಿಯೇ ಉರಿಯುತ್ತಿದೆ. ಆದರೆ ಸಿಂಹರಾಶಿಯವರು ಹುಟ್ಟ ನಾಯಕರು, ಯಾರಿಗೂ ತಲೆಬಾಗದ ಧೀರರು ಮತ್ತು ಕಷ್ಟಗಳನ್ನು ನಗುತ್ತಾ ಎದುರಿಸುವವರು ಎಂಬುದು ಆ ವ್ಯಕ್ತಿಗೂ ಚೆನ್ನಾಗಿ ಗೊತ್ತು. ಅದಕ್ಕೆ ಆತನಿಗೆ ನಿಮ್ಮನ್ನು ನೇರವಾಗಿ ಎದುರಿಸುವ ಧೈರ್ಯವಿಲ್ಲದೆ ಬೆನ್ನಿನ ಹಿಂದೆ ನಿಂತು ನಿಮ್ಮ ಬೆಳವಣಿಗೆಯನ್ನು ಕೆಡಿಸಲು ಹಲವು ಕುತಂತ್ರಗಳನ್ನು ಮಾಡಿದ್ದಾನೆ. ನೀವು ಹೊಸ ಕೆಲಸ ಆರಂಭಿಸಿದಾಗ ಮುಖಸ್ತುತಿ ಮಾಡುತ್ತಾ ಬೆನ್ನ ಹಿಂದೆ 4 ಜನರ ಮುಂದೆ ನಿಮ್ಮನ್ನು ಕೀಳಾಗಿ ಮಾತನಾಡಿದ್ದಾನೆ. ನಿಮ್ಮ ಪ್ರತಿ ಹೆಜ್ಜೆಯನ್ನು ಗಮನಿಸುತ್ತಾ ಒಳ್ಳೆಯವನಂತೆ ನಟಿಸಿ ನಿಮ್ಮ ನಿರ್ಧಾರಗಳ ಮೇಲೆ ಪ್ರಭಾವ ಬೀರುತ್ತಾ ನಿಮ್ಮನ್ನು ಮಾನಸಿಕವಾಗಿ ಕುಗ್ಗಿಸಿದ ಆತನ ಈಗಿನ ಪರಿಸ್ಥಿತಿ ನೋಡಿದರೆ ಯಾರಿಗಾದರೂ ಆಶ್ಚರ್ಯವಾಗುತ್ತದೆ. ಸಿಂಹರಾಶಿಯವರ ಕಣ್ಣೀರು ಮತ್ತು ಕಷ್ಟಗಳ ಹಿಂದೆ ಪ್ರತ್ಯಕ್ಷವಾಗಿಯೂ ಪರೋಕ್ಷವಾಗಿಯೂ ಈತನ ಕೈವಾಡ ಖಂಡಿತ ಇದೆ. ಉದ್ಯೋಗದಲ್ಲಿ ನೀವು ಎಷ್ಟೇ ಕಷ್ಟಪಟ್ಟು ದಿನದಿನವೂ ಶ್ರಮಿಸಿದರೂ ನಿಮಗೆ ಸೂಕ್ತ ಮಾನ್ಯತೆ ಸಿಗದಿರಲು ಕೇವಲ ಜಾತಕ ದೋಷ ಕಾರಣವಲ್ಲ, ಈ ವ್ಯಕ್ತಿಯೇ ಮುಖ್ಯ ಕಾರಣ. ನಿಮ್ಮ ಮೇಲಧಿಕಾರಿಗಳ ಬಳಿ ನಿಮ್ಮ ಹೆಸರು ಕೆಡಿಸಿ ಪ್ರಮೋಷನ್ ಮತ್ತು ಇನ್ಕ್ರಿಮೆಂಟ್ ತಡೆಯುವಂತೆ ಮಾಡಿದ್ದಾನೆ. ನೀವು ಕಷ್ಟಪಟ್ಟು ಮುಗಿಸಿದ ಪ್ರಾಜೆಕ್ಟ್ನ ಕ್ರೆಡಿಟ್ ಬೇರೆಯವರ ಪಾಲಾಗುವಂತೆ ಬೆನ್ನ ಹಿಂದೆ ನಿಂತು ಮಾಯದ ಮಾತುಗಳಿಂದ ಸಂಚು ರೂಪಿಸಿದ್ದಾನೆ. ಆಫೀಸಿನಲ್ಲಿ ನೀವು ಒಂಟಿಯಾಗಿ ಯಾರಿಗೂ ಹೇಳಿಕೊಳ್ಳಲಾಗದ ಮಾನಸಿಕ ಕ್ಷೋಭೆ ಅನುಭವಿಸುವಂತೆ ಯಾರಿಗೂ ಸಂಶಯ ಬರದ ಹಾಗೆ ಪ್ಲಾನ್ ಮಾಡಿದ್ದಾನೆ. ನಿಮ್ಮ ಬೆಳವಣಿಗೆಯನ್ನು ನೋಡಿ ಎಲ್ಲಿ ತನಗಿಂತ ಮೇಲೆ ಹೋಗುತ್ತೀರೋ ಎಂಬ ಭಯದಿಂದ ನಿಮ್ಮ ಕೆರಿಯರ್ ಹಾಳು ಮಾಡಲು ಆತ ಆಡದ ನಾಟಕವಿಲ್ಲ. ಆಫೀಸ್ನಲ್ಲಿ ನೀವು ಅನುಭವಿಸಿದ ಸಂಕಟವನ್ನು ಕಂಡು ಆತ ಒಳಗೊಳಗೆ ಸಂಭ್ರಮಿಸಿದ್ದಾನೆ. ವ್ಯಾಪಾರದಲ್ಲಿ ನಿಮಗಾದ ಭೀಕರ ನಷ್ಟಗಳಿಗೂ ಕೇವಲ ಗ್ರಹಗತಿ ಕಾರಣವಲ್ಲ. ನಿಮ್ಮ ವ್ಯಾಪಾರದ ರಹಸ್ಯಗಳನ್ನು ಚಾಣಾಕ್ಷತನದಿಂದ ತಿಳಿದು ಗ್ರಾಹಕರನ್ನು ದಿಕ್ಕು ತಪ್ಪಿಸಿ ನಿಮಗೆ ಬರಬೇಕಾಗಿದ್ದ ಆರ್ಡರ್ಗಳು ಕೈತಪ್ಪುವಂತೆ ಮಾಡಿ ನೀವು ಆರ್ಥಿಕವಾಗಿ ನಡುಬೀದಿಗೆ ಬರುವಂತೆ ಮಾಡಿದ್ದೇ ನಿಮ್ಮ ಈ ಆತ್ಮೀಯ ಶತ್ರು. ವ್ಯಾಪಾರದಲ್ಲಿ ಪಾಲುದಾರನಾಗಿ ಅಥವಾ ಸಲಹೆಗಾರನಾಗಿ ನಟಿಸುತ್ತಾ ನಿಮ್ಮ ಉದ್ಯಮದ ಅಡಿಪಾಯವನ್ನೇ ಅಲ್ಲಾಡಿಸಲು ಆತ ಯತ್ನಿಸಿದ್ದಾನೆ. ನೀವು ನಂಬಿಕೆಯಿಂದ ಸಾಲ ಮಾಡಿ ಹೂಡಿದ ಬಂಡವಾಳ ಬೂದಿಯಲ್ಲಿ ಸುರಿದ ಪನ್ನೀರಾಗುವಂತೆ ಆತ ಬೆನ್ನ ಹಿಂದೆ ನಿಂತು ಸಂಚು ಹೂಡಿದ್ದಾನೆ. ಮಾರ್ಕೆಟ್ನಲ್ಲಿ ನಿಮಗಿದ್ದ ಒಳ್ಳೆಯ ಹೆಸರನ್ನು ಕೆಡಿಸಲು ನಿಮ್ಮ ಸ್ಪರ್ಧಿಗಳೊಂದಿಗೆ ರಹಸ್ಯವಾಗಿ ಕೈಜೋಡಿಸಿ ನಿಮ್ಮನ್ನು ಹತ್ತಿಕ್ಕಲು ನೀಚ ಯತ್ನ ಮಾಡಿದ್ದಾನೆ. ನಿಮ್ಮ ಕಣ್ಣೆದುರೇ ನಗುತ್ತಾ ನಿಮ್ಮ ವ್ಯಾಪಾರ ನಾಶವಾಗಿ ನೀವು ಕಣ್ಣೀರು ಹಾಕುವುದನ್ನು ನೋಡಿ ಆತ ಒಳಗೊಳಗೆ ರಾಕ್ಷಸ ಆನಂದ ಪಟ್ಟಿದ್ದಾನೆ. ನಿಮ್ಮ ಜೊತೆಯೇ ಇರುತ್ತಾ ನಿಮ್ಮ ಜೇಬಿಗೆ ಕೈ ಹಾಕಿ ನಿಮ್ಮ ಸಾಮ್ರಾಜ್ಯವನ್ನೇ ಧ್ವಂಸ ಮಾಡಿದ್ದಾನೆ. ಕುಟುಂಬಸ್ಥರು ನಿಮ್ಮನ್ನು ಅಪಾರ್ಥ ಮಾಡಿಕೊಳ್ಳುವಂತೆ ಮತ್ತು ನಿಮ್ಮ ಸಂಗಾತಿಯಿಂದ ನೀವು ದೂರಾಗುವಂತೆ ಆತ ಅತ್ಯಂತ ಚಾಣಾಕ್ಷತನದಿಂದ ವಿಷ ಬಿತ್ತಿದ್ದಾನೆ. ಕುಟುಂಬದಲ್ಲಿ ನೆಮ್ಮದಿ ಕೆಡಿಸಿದರೆ ನೀವು ಮಾನಸಿಕವಾಗಿ ಕುಗ್ಗಿ ಹೋಗುತ್ತೀರಿ ಎಂದು ತಿಳಿದೇ ಸಣ್ಣ ಜಗಳಗಳನ್ನು ದೊಡ್ಡದು ಮಾಡಿ ನಿಮ್ಮವರ ನಡುವೆ ದೊಡ್ಡ ಕಂದಕ ಸೃಷ್ಟಿಸಿದ್ದಾನೆ. ದಂಪತಿಗಳ ನಡುವೆ ಅನುಮಾನ ಮೂಡಿಸುವುದು, ಮಕ್ಕಳ ಮನಸ್ಸಿನಲ್ಲಿ ನಿಮ್ಮ ವಿರುದ್ಧ ದ್ವೇಷ ತುಂಬುವುದು, ಅಣ್ಣ ತಮ್ಮಂದಿರ ನಡುವೆ ಆಸ್ತಿ ಕಲಹ ತರುವುದು ಎಲ್ಲವೂ ಆತನ ಕುಟಿಲ ತಂತ್ರಗಳೇ. ನಿಮ್ಮನ್ನು ಕುಟುಂಬದ ಮುಂದೆ ವಿಲ್ಲನ್ ಆಗಿ ಬಿಂಬಿಸುವಲ್ಲಿ ಆತ ಯಶಸ್ವಿಯಾಗಿದ್ದಾನೆ. ಇನ್ನು ನಿಮ್ಮ ಆರ್ಥಿಕ ಸಂಕಷ್ಟ, ಅನಗತ್ಯ ಖರ್ಚು ಹಾಗೂ ಸಾಲದ ಸುಳಿಗೆ ಸಿಲುಕಿದ ಪರಿಸ್ಥಿತಿಗೆ ಈತನು ಕಾರಣ. ನೀವು ಲಕ್ಷಾಂತರ ರೂಪಾಯಿ ಸಾಲ ಕೊಟ್ಟವರು ಸಹ ನಿಮಗೆ ತುರ್ತು ಸಂದರ್ಭದಲ್ಲಿ 100 ರೂಪಾಯಿಗೂ ಮುಖ ತಿರುಗಿಸುವಂತೆ ಮಾಡಿದ್ದಾನೆ. ನೀವು ಯಾರನ್ನು ಕುರುಡಾಗಿ ನಂಬಿ ಸಹಾಯ ಮಾಡಿದ್ದೀರೋ ಅವರೇ ನಿಮ್ಮನ್ನು ನಡುನೀರಿನಲ್ಲಿ ಕೈ ಬಿಡುವಂತೆ ಬೆನ್ನ ಹಿಂದೆ ನಿಂತು ನಟಿಸಿದ ಸೂತ್ರಧಾರಿ ಈ ರಹಸ್ಯ ಶತ್ರು. ನಿಮಗೆ ಯಾರೂ ಸಾಲ ಕೊಡದಂತೆ ಹಾಗೂ ನಿಮ್ಮಿಂದ ಹಣ ಪಡೆದವರು ಮರಳಿ ನೀಡದಂತೆ ಪ್ರಚೋದಿಸಿದ್ದೇ ಆತ. ನೀವು ರಸ್ತೆಗೆ ಬಂದು ಭಿಕ್ಷುಕರಾಗಬೇಕು, ಸಮಾಜದಲ್ಲಿ ನಿಮ್ಮ ಗೌರವ ಮಣ್ಣು ಪಾಲಾಗಬೇಕು ಎಂಬುದು ಆತನ ಆಸೆಯಾಗಿತ್ತು. ಇವನಿಗೆ ಏನೂ ಕೈಲಾಗಲ್ಲ, ಇವನೊಬ್ಬ ದಂಡಪಿಂಡ ಎಂದು
ಜನ ನಿಮ್ಮನ್ನು ಅವಮಾನಿಸುತ್ತಿದ್ದಾಗ ಆತ ಸಂಭ್ರಮಿಸಿದ್ದಾನೆ. ಒಂದು ಕಾಲದಲ್ಲಿ 10 ಜನಕ್ಕೆ ಸಹಾಯ ಮಾಡುತ್ತಿದ್ದ ನಿಮ್ಮ ಕೈಗಳು ಇಂದು ಸಣ್ಣ ಸಹಾಯಕ್ಕಾಗಿ ಬೇಡುವ ಸ್ಥಿತಿಗೆ ಬಂದಿದ್ದನ್ನು ನೋಡಿ ಆತ ಹಬ್ಬ ಆಚರಿಸಿದ್ದಾನೆ. ನೀವು ಮಾಡದ ತಪ್ಪಿಗೆ ನಿಮ್ಮ ಮೇಲೆ ಸುಳ್ಳು ಆರೋಪ ಹೊರಿಸಿ ನೀವು ತಲೆ ಎತ್ತಿ ನಡೆಯದಂತೆ ಮಾಡಲು ಹಗಲು ಇರುಳು ಶ್ರಮಿಸಿದ್ದಾನೆ. ಸಿಂಹರಾಶಿಯವರ ಕತೆ ಮುಗಿಯಿತು. ಇನ್ನು ಅವರು ಚೇತರಿಸಿಕೊಳ್ಳಲು ಸಾಧ್ಯವೇ ಇಲ್ಲ ಎಂದು ಆತ ಬೀಗಿದ್ದನು. ಆದರೆ ಸಿಂಹವು 1 ಅಡಿ ಹಿಂದೆ ಇಟ್ಟರೆ ಹೆದರಿದೆ ಅಂತ ಅಲ್ಲ, 100 ಅಡಿ ಮುಂದೆ ಜಿಗಿಯಲು ಎಂಬ ಸತ್ಯವನ್ನು ಆತ ತನ್ನ ಅಹಂಕಾರದಲ್ಲಿ ಮರೆತಿದ್ದ. ಆ ರಹಸ್ಯ ಶತ್ರು ಯಾರು? ನಿಮ್ಮ ಮನೆಯಲ್ಲಿರುವ ರಕ್ತ ಸಂಬಂಧಿಯೇ, ಪ್ರಾಣ ಸ್ನೇಹಿತನೇ, ಅಥವಾ ಬಲಗೈಯಂತಿದ್ದ ಬಿಸಿನೆಸ್ ಪಾರ್ಟ್ನರೇ ಎಂಬ ಪ್ರಶ್ನೆ ನಿಮ್ಮನ್ನು ಹಗಲಿರುಳು ಕಾಡುತ್ತಿರಬಹುದು. ಆದರೆ ಈಗ ಕಾಲಚಕ್ರ ಬದಲಾಗಿದೆ. ಸಿಂಹರಾಶಿಯವರ ದಶೆ ತಿರುಗಿದೆ. ಅದೃಷ್ಟ ನಿಮ್ಮ ಬಾಗಿಲು ತಟ್ಟುತ್ತಿದೆ. ಇತ್ತೀಚೆಗೆ ನಿಮ್ಮ ಜೀವನದಲ್ಲಿ ಆಗುತ್ತಿರುವ ಸಕಾರಾತ್ಮಕ ಬದಲಾವಣೆಗಳನ್ನು ನೋಡಿ ಆತನಿಗೆ ಮತಿಭ್ರಮಣೆಯಾಗುತ್ತಿದೆ. ನೀವು ಎಲ್ಲಿ ಘೋರವಾಗಿ ಅವಮಾನಿಸಲ್ಪಟ್ಟಿದ್ದೀರೋ ಅದೇ ಜಾಗದಲ್ಲಿ ಈಗ ನಿಮಗೆ ಗೌರವ ಸನ್ಮಾನಗಳು ಸಿಗುತ್ತವೆ. ನಿಮ್ಮಲ್ಲಿ ಕಳೆದು ಹೋಗಿದ್ದ ಆತ್ಮವಿಶ್ವಾಸ ಈಗ ಇಮ್ಮಡಿಯಾಗಿ ಜಗಮಗಿಸುತ್ತದೆ. ಹೊಸ ಅವಕಾಶಗಳು ನಿಮ್ಮನ್ನು ಹುಡುಕಿಕೊಂಡು ಬರುತ್ತಿವೆ. ನಿನ್ನೆಯವರೆಗೆ ನಿಮ್ಮನ್ನು ಕೀಳಾಗಿ ನೋಡಿದವರೇ ಇಂದು ನಿಮ್ಮ ಸಲಹೆ, ಸಹಾಯಕ್ಕಾಗಿ ಸಾಲಾಗಿ ನಿಲ್ಲುತ್ತಿದ್ದಾರೆ. ಸಮಾಜದಲ್ಲಿ ಗೌರವ ಹೆಚ್ಚುತ್ತಿದ್ದು ನಿಮ್ಮ ಕೆಲಸಗಳಿಗೆ ಎಲ್ಲೆಡೆ ಪ್ರಶಂಸೆ ವ್ಯಕ್ತವಾಗುತ್ತಿದೆ. ಸಾಲದ ಬಾಧೆಯಿಂದ ಮುಕ್ತಿ ಸಿಗುತ್ತಿದ್ದು ಆರ್ಥಿಕವಾಗಿ ಮತ್ತೆ ಸದೃಢರಾಗುತ್ತೀರಿ. ನಿಮಗೆ ಅನ್ಯಾಯ ಮಾಡಿದವರೇ ಈಗ ಪಶ್ಚಾತ್ತಾಪ ಪಡುತ್ತಾ ನಿಮ್ಮ ಕ್ಷಮೆಗಾಗಿ ಕಾಯುತ್ತಿದ್ದಾರೆ. ಅಪರಿಚಿತರಿಂದ ಅನಿರೀಕ್ಷಿತ ಬೆಂಬಲ ಸಿಗುತ್ತಿದ್ದು ನೀವು ಕೈ ಹಾಕಿದ ಪ್ರತಿ ಕೆಲಸವೂ ಯಾವುದೇ ಅಡೆತಡೆ ಇಲ್ಲದೆ ಯಶಸ್ವಿಯಾಗುತ್ತಿದೆ. ನಿಮ್ಮ ಈ ಅದ್ಭುತ ಬದಲಾವಣೆಗಳನ್ನು ನೋಡಿ ಆತನಿಗೆ ಕಾಲು ನಡುಗುತ್ತಿವೆ. ಪರಿಸ್ಥಿತಿ ಕೈಮೀರಿದೆ ಮತ್ತು ನಿಮ್ಮನ್ನು ತಡೆಯಲು ಇನ್ನು ಸಾಧ್ಯವಿಲ್ಲ ಎಂಬುದು ಆತನಿಗೆ ಅರ್ಥವಾಗಿದೆ. ನಿಮ್ಮ ಆಘಾತ ಬೆಳವಣಿಗೆಯನ್ನು ಕಂಡು ಭಯದಿಂದ ಆತನಿಗೆ ರಾತ್ರಿ ನಿದ್ದೆಯೇ ಬರುತ್ತಿಲ್ಲ. ಎಲ್ಲಿ ತನ್ನ ಅಸಲಿ ಮುಖವಾಡ ಕಳಚಿ ಬೀಳುತ್ತದೋ, ಎಲ್ಲಿ ನೀವು ಅವನಿಗಿಂತ ಎತ್ತರಕ್ಕೆ ಬೆಳೆದು ಬಿಡುತ್ತೀರೋ ಎಂಬ ಆತಂಕದಲ್ಲೇ ಆತ ಬದುಕುತ್ತಿದ್ದಾನೆ. ಆತನ ಈ ಭಯವೇ ನಿಮ್ಮ ಗೆಲುವಿನ ಮೊದಲ ಮೆಟ್ಟಿಲು. ನಿಮ್ಮ ನಿಷ್ಕಲ್ಮಶ ಮನಸ್ಸೇ ನಿಮಗೆ ಕವಚವಾಗಿದೆ. ನೀವು ಆತನಿಗೆ ಯಾವುದೇ ಶಿಕ್ಷೆ ನೀಡಬೇಕಿಲ್ಲ. ನೀವು ಸಾಧಿಸುವ ಈ ಅಖಂಡ ಯಶಸ್ಸೇ ಆತನಿಗೆ ದಿನವೂ ಅನುಭವಿಸುವ ಮರಣದಂಡನೆ. ಇಷ್ಟಕ್ಕೂ ನನ್ನ ಜೀವನದಲ್ಲಿ ಇಷ್ಟೆಲ್ಲ ವಿದ್ವಾಂಸ ಎಬ್ಬಿಸಿದ, ನನ್ನ ಜೊತೆಯೇ ಇರುತ್ತಾ ಹಳ್ಳ ತೋಡಿದ ಆ ಘಾತಕ ಯಾರು? ಆತನ ಹೆಸರೇನು ಎಂಬ ಕುತೂಹಲ ನಿಮ್ಮಲ್ಲಿ ಹೆಚ್ಚಾಗಿದೆ ಅಲ್ವೇ? ನಮ್ಮ ಪ್ರಾಚೀನ ಜ್ಯೋತಿಷ್ಯದ ಪ್ರಕಾರ ಆ ವ್ಯಕ್ತಿಯ ಹೆಸರು ಸ, ಕ, ರ, ಮ ಎಂಬ ಅಕ್ಷರಗಳಿಂದ ಆರಂಭವಾಗುವ ಸಾಧ್ಯತೆ 99%ರಷ್ಟಿದೆ. ಈ ಅಕ್ಷರಗಳ ಹೆಸರಿನವರೇ ನಿಮ್ಮ ಜೀವನದ ಮೇಲೆ ಕೆಟ್ಟ ಪ್ರಭಾವ ಬೀರಿರಬಹುದು. ಆದರೆ ಒಂದು ವಿಷಯ ನೆನಪಿಡಿ, ಈ ಅಕ್ಷರಗಳಿಂದ ಹೆಸರು ಶುರುವಾಗುವ ಪ್ರತಿಯೊಬ್ಬರೂ ಕೆಟ್ಟವರಲ್ಲ. ಇವರಲ್ಲಿ ಒಳ್ಳೆಯವರು, ನಿಮಗಾಗಿ ಪ್ರಾಣ ಕೊಡುವವರು ಸಹ ಇರುತ್ತಾರೆ. ಇದು ಕೇವಲ ಸಾಂಪ್ರದಾಯಿಕ ಆಧ್ಯಾತ್ಮಿಕ ವಿಶ್ಲೇಷಣೆಯಷ್ಟೇ. ಹಾಗಾಗಿ ಕೇವಲ ಹೆಸರನ್ನು ನೋಡಿ ಯಾರನ್ನೂ ಕುರುಡಾಗಿ ಅನುಮಾನಿಸಬೇಡಿ. ನಿಮ್ಮ ಗತಕಾಲದ ಅನುಭವ ಹಾಗೂ ಅವರ ನಡವಳಿಕೆಯ ಆಧಾರದ ಮೇಲೆ ನೀವೇ ಆ ವ್ಯಕ್ತಿಯನ್ನು ಗುರುತಿಸಬೇಕು. ಹಾಗಂತ ಇನ್ನು ಮುಂದೆ ಯಾರನ್ನೂ ಕುರುಡಾಗಿ ನಂಬಬೇಡಿ. ಈ ಸತ್ಯ ತಿಳಿದ ಮೇಲೆ ನೀವು ಹೇಗೆ ಹೆಜ್ಜೆ ಇಡಬೇಕು ಎಂಬುದು ಮುಖ್ಯ. ಸ್ವಾರ್ಥಿಗಳನ್ನು ದೂರವಿಟ್ಟು ನಿಜವಾದ ಆಪ್ತರನ್ನು ಗುರುತಿಸುವುದನ್ನು ನೀವು ಕಲಿಯಲೇಬೇಕು. ನೀವು ಕಷ್ಟದಲ್ಲಿದ್ದಾಗ, ಜಗತ್ತೇ ಕೈಬಿಟ್ಟಾಗ ಯಾವುದೇ ಫಲಾಪೇಕ್ಷೆ ಇಲ್ಲದೆ ನಿಮ್ಮ ಜೊತೆ ನಿಂತವರೇ ನಿಜವಾದ ಹಿತೈಷಿಗಳು. ನಿಮ್ಮ ಹಣ, ಅಂತಸ್ತಿಗಾಗಿ ಅಲ್ಲದೆ ನಿಮ್ಮ ಏಳಿಗೆಯನ್ನು ಮನಸಾರೆ ಬಯಸುವವರನ್ನು ಮಾತ್ರ ನಿಮ್ಮ ಜೀವನಕ್ಕೆ ಸೇರಿಸಿಕೊಳ್ಳಿ. ನಿಮ್ಮನ್ನು ಯಾವಾಗಲೂ ಅತಿಯಾಗಿ ಹೊಗಳುವವರ ಹಾಗೂ ನಿಮ್ಮ ತಪ್ಪುಗಳನ್ನು ಕೀರ್ತಿಸುವವರ ಬಗ್ಗೆ ಸದಾ ಎಚ್ಚರದಿಂದಿರಿ. ಏಕೆಂದರೆ ಮಿತಿಮೀರಿದ ಹೊಗಳಿಕೆಯ ಹಿಂದೆ ಆಳವಾದ ಸಂಚು ಅಡಗಿರುತ್ತದೆ. ನಿಮ್ಮ ಅಂತರಾತ್ಮವನ್ನು ನಂಬಿ. ಸಿಂಹರಾಶಿಯವರಿಗೆ ಮನುಷ್ಯರ ಗುಣವನ್ನು ಸುಲಭವಾಗಿ ಗ್ರಹಿಸುವ ಅದ್ಭುತ ಶಕ್ತಿ ಇದೆ. ಅದನ್ನು ಬಳಸಿ ಒಬ್ಬ ವ್ಯಕ್ತಿಯ ಬಗ್ಗೆ
ನಿಮ್ಮ ಮನಸ್ಸಿಗೆ ಸಂಶಯ ಬಂದರೆ ತಕ್ಷಣವೇ ಆತನಿಂದ ದೂರವಿರಿ. ಸ್ವಾರ್ಥಿಗಳು ಆಡುವ ಸಿಹಿ ಮಾತುಗಳಿಗೆ ಹಾಗೂ ಅವರ ಮೊಸಳೆ ಕಣ್ಣೀರಿಗೆ ಮರಳಾಗಬೇಡಿ. ಯಾರೇ ನಿಮ್ಮನ್ನು ಕೀಳುಬೊಂಬೆಯನ್ನಾಗಿ ಮಾಡಲು ಯತ್ನಿಸಿದರೆ, ಎಂತಹ ರಕ್ತ ಸಂಬಂಧವಾದರೂ ಸರಿ, ನಿಮ್ಮ ಆತ್ಮಗೌರವವನ್ನು ಬಿಟ್ಟುಕೊಡದೆ ಅವರನ್ನು ಜೀವನದಿಂದ ದೂರವಿಡಿ. ಇಲ್ಲಿ ಮೌನ ಎಂಬುದು ದೊಡ್ಡ ಆಯುಧ. ನಿಮ್ಮ ಶತ್ರು ಯಾರೆಂದು ತಿಳಿದರೂ ಆತನನ್ನು ನೇರವಾಗಿ ಎದುರಿಸಲು ಹೋಗಬೇಡಿ. ಶತ್ರುಗಳ ಜೊತೆ ಜಗಳ ಅಥವಾ ವಾದಕ್ಕೆ ಇಳಿಯಬೇಡಿ. ನಿಮ್ಮ ಮೌನ ಮತ್ತು ಮುಗುಳ್ನಗೆಯೇ ಅವರನ್ನು ಮಾನಸಿಕವಾಗಿ ಕುಗ್ಗಿಸುತ್ತದೆ. ನೀವು ಕೋಪಗೊಂಡರೆ ಅದು ನಿಮ್ಮ ದೌರ್ಬಲ್ಯವೆಂದು ಅವರು ಸಂಭ್ರಮಿಸುತ್ತಾರೆ. ಹಾಗಾಗಿ ಶಾಂತವಾಗಿದ್ದುಕೊಂಡು ಸಾಲು ಸಾಲು ಗೆಲುವುಗಳನ್ನು ಸಾಧಿಸಿ. ಅದೇ ಅವರಿಗೆ ದೊಡ್ಡ ಶಿಕ್ಷೆ. ಯಾವುದೇ ಮೂಢನಂಬಿಕೆ, ಕ್ಷುದ್ರ ಪೂಜೆ ಅಥವಾ ದುಬಾರಿ ಪರಿಹಾರಗಳ ಹಿಂದೆ ಹೋಗಬೇಡಿ. ಆಧ್ಯಾತ್ಮ ಎಂದರೆ ಹೆದರುವುದಲ್ಲ, ಧೈರ್ಯವಾಗಿ ಮುನ್ನಡೆಯುವುದು. ನಿಮ್ಮ ಮುಂದಿನ ಯೋಜನೆಗಳು ಮತ್ತು ಆಲೋಚನೆಗಳನ್ನು ಅತ್ಯಂತ ರಹಸ್ಯವಾಗಿಡಿ. ಯಾರೊಂದಿಗೂ ಹಂಚಿಕೊಳ್ಳಬೇಡಿ. ಎದುರಾಳಿಯ ಮಾತಿಗಿಂತ ಆತನ ನಡವಳಿಕೆಯನ್ನು ಗಮನಿಸಿ. ನಿಮ್ಮನ್ನು ನೀವು ಗೌರವಿಸಿ. ನಿಮ್ಮ ಸಾಮರ್ಥ್ಯದ ಮೇಲೆ ಸಂಪೂರ್ಣ ನಂಬಿಕೆ ಇಡಿ. ನೀವು ಆಯ್ದುಕೊಂಡ ಧರ್ಮದ ಹಾದಿಯಲ್ಲಿ ಎಷ್ಟೇ ಅಡೆತಡೆಗಳು ಬಂದರೂ ಎಂದಿಗೂ ಹಿಂದೆ ಸರಿಯಬೇಡಿ. ನಿಮ್ಮ ಅಖಂಡ ಯಶಸ್ಸೇ ಶತ್ರುಗಳಿಗೆ ನೀಡುವ ಸರಿಯಾದ ಉತ್ತರ. ಸಿಂಹರಾಶಿಯವರ ಗರ್ಜನೆ ಮಾತುಗಳಲ್ಲ, ಸಾಧನೆಯ ಚಟುವಟಿಕೆಗಳಲ್ಲಿ ಕಾಣಿಸಬೇಕು. ನಿಮ್ಮ ಪ್ರತಿ ಗೆಲುವು ಶತ್ರುಗಳ ಎದೆಗೆ ನಾಟುವಂತಿರಬೇಕು. ಇದಕ್ಕೆ ನೀವು ಯಾರಿಗೂ ಹೆದರಬೇಕಾಗಿಲ್ಲ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಧನ್ಯವಾದಗಳು.